ನಮಸ್ಕಾರ ಗೆಳೆಯರೇ. ಐಪಿಎಲ್ ಹಬ್ಬದ ನಡುವೆ ಈಗ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ನಮ್ಮ ಆರ್ಸಿಬಿ ತಂಡದ ಸ್ಟಾರ್ ವೇಗಿ ಲಂಕಾ ಲಯನ್ ನುವಾನ್ ತುಷಾರ ಈಗ ತಮ್ಮದೇ ದೇಶದ ಕ್ರಿಕೆಟ್ ಮಂಡಳಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಮತ್ತು ತುಷಾರ ನಡುವೆ ಈಗ ದೊಡ್ಡ ಕಾನೂನು ಸಮರ ಶುರುವಾಗಿದೆ. ಯಾಕೆ ಈ ಗಲಾಟೆ? ಆರ್ಸಿಬಿ ಪರ ಆಡಲು ತುಷಾರ ಪಡುತ್ತಿರುವ ಕಷ್ಟವೇನು? ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ನುವಾನ್ ತುಷಾರ ಅವರು ಶ್ರೀಲಂಕಾ ಕ್ರಿಕೆಟ್ ಎಸ್ಎಲ್ಸಿ ವಿರುದ್ಧ ಕೊಲಂಬೋ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಐಪಿಎಲ್ನಲ್ಲಿ ಆಡಲು ಬೇಕಾದ ಎನ್ಒಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡಲು ಎಸ್ಎಲ್ಸಿ ನಿರಾಕರಿಸಿದೆ. ಈ ಸರ್ಟಿಫಿಕೇಟ್ ಸಿಗದ ಹೊರತು ತುಷಾರ ಅವರಿಗೆ ಆರ್ಸಿಬಿ ಪರ ಕಣಕ್ಕಿಳಿಯಲು ಸಾಧ್ಯವಿಲ್ಲ. ಹೀಗಾಗಿ ನ್ಯಾಯಾಲಯವು ಮಧ್ಯಪ್ರವೇಶಿಸಿ ತಮಗೆ ನ್ಯಾಯ ಕೊಡಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ವಾದದ ಪ್ರಕಾರ ತುಷಾರ ಅವರು ನಿಗದಿಪಡಿಸಿದ ಫಿಟ್ನೆಸ್ ಮಾನದಂಡಗಳನ್ನು ತಲುಪಿಲ್ಲವಂತೆ. ಹೀಗಾಗಿ ಅವರಿಗೆ ಎನ್ಒಸಿ ನೀಡಲು ಸಾಧ್ಯವಿಲ್ಲ ಎಂದು ಬೋರ್ಡ್ ಹೇಳುತ್ತಿದೆ. ಆದರೆ ತುಷಾರ ಅವರ ವಾದವೇ ಬೇರೆ. ಕಳೆದ ವರ್ಷ ಆರ್ಸಿಬಿ ಚಾಂಪಿಯನ್ ಆದಾಗಲೂ ನನ್ನ ಫಿಟ್ನೆಸ್ ಹೀಗೆ ಇತ್ತು, ಆಗ ನೀಡಿದ ಅನುಮತಿ ಈಗ ಯಾಕೆ ಇಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನುವಾನ್ ತುಷಾರ ಅವರ ಸೆಂಟ್ರಲ್ ಕಾಂಟ್ರಾಕ್ಟ್ ಮಾರ್ಚ್ 31, 2026ಕ್ಕೆ ಮುಕ್ತಾಯವಾಗಿದೆ. ಮೂಲಗಳ ಪ್ರಕಾರ ತುಷಾರ ಅವರು ತಮ್ಮ ಕಾಂಟ್ರಾಕ್ಟ್ ಅನ್ನು ನವೀಕರಿಸಲು ರಿನ್ಯೂ ಇಷ್ಟಪಡುತ್ತಿಲ್ಲವಂತೆ. ಇದರರ್ಥ ಅವರು ಶ್ರೀಲಂಕಾ ಪರ ಆಡುವುದನ್ನು ಬಿಟ್ಟು ಕೇವಲ ಫ್ರಾಂಚೈಸಿ ಕ್ರಿಕೆಟ್ ಕಡೆ ಗಮನ ಹರಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗುತ್ತಿದೆ. ತುಷಾರ ಅವರ ಆಕ್ರೋಶಕ್ಕೆ ಮತ್ತೊಂದು ಕಾರಣವಿದೆ. ನೀವು ಇನ್ನು ಮುಂದೆ ಶ್ರೀಲಂಕಾದ ಅಂತಾರಾಷ್ಟ್ರೀಯ ತಂಡದ ಆಯ್ಕೆಗೆ ಪರಿಗಣಿಸಲ್ಪಡುವುದಿಲ್ಲ ಎಂದು ಮಂಡಳಿಯ ಅಧಿಕಾರಿಗಳು ಮೊದಲೇ ತಿಳಿಸಿದ್ದಾರಂತೆ. ಆಯ್ಕೆಯೂ ಮಾಡಲ್ಲ, ಇತ್ತ ಬೇರೆ ಕಡೆ ಆಡಲು ಅನುಮತಿಯನ್ನು ಕೊಡಲ್ಲ ಅಂದ್ರೆ ಹೇಗೆ ಅನ್ನೋದು ತುಷಾರ ಅವರ ನೇರ ಪ್ರಶ್ನೆ. ಕಳೆದ ಬಾರಿ ಆರ್ಸಿಬಿ ಪರ ಅದ್ಭುತವಾಗಿ ಆಡಿದ್ದ ತುಷಾರ ಈ ಬಾರಿ ತಂಡದ ಪ್ರಮುಖ ಬೌಲಿಂಗ್ ಅಸ್ತ್ರ. ಏಪ್ರಿಲ್ 9ರಂದು ಈ ಕೇಸ್ನ ವಿಚಾರಣೆ ನಡೆಯಲಿದೆ. ಅಂದು ತುಷಾರ ಪರ ತೀರ್ಪು ಬಂದರೆ ಮಾತ್ರ ಅವರು ಬೆಂಗಳೂರು ತಂಡವನ್ನು ಸೇರಿಕೊಳ್ಳಬಹುದು. ನಿಮಗೇನನ್ನಿಸುತ್ತೆ ಗೆಳೆಯರೇ? ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಮಾಡುತ್ತಿರುವುದು ಸರಿಯೇ, ಅಥವಾ ತುಷಾರ ಅವರ ನಿರ್ಧಾರ ಸರಿ ಇದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.